ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ. ಬಾಳದೋಣಿಯಲ್ಲಿ ಕಥೆಯ 10ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 11ನೇ ಅಧ್ಯಾಯವನ್ನು ಶುರು ಮಾಡೋಣ. ಹಾಗಂತ ಹೋಗದೇ ಇರೋಕ್ಕಾಗತ್ತಾ? ನಾರಾಯಣ ತುಸು ಕೋಪದಿಂದ ಕೇಳಿದರು. ಹೌದು, ದೇವಸ್ಥಾನ ಎನ್ನುವುದನ್ನು ಗಮನಿಸದೆ ಅಕ್ಷರಶಃ ಕಿರ್ಚಿದ್ರು ಪ್ರಮೀಳಾ. ಪ್ರಮೀಳಾ, ನಿನ್ನ ಕೋಪ ಹತಾಶೆ ಇರೋದೆಲ್ಲ ಮನುಷ್ಯರ ಮೇಲೆ. ನಾನು ಬೇಡ ಅನ್ನಲ್ಲ, ಆದರೆ ದೇವರ ಮೇಲೆ ಏನಕ್ಕೆ ಸಿಟ್ಟು ನಿನಗೆ? ದೇವಸ್ಥಾನದ ಮುಂದಿದ್ದ ಪಾರ್ಕಿನ ಕಲ್ಲು ಬೆಂಚಿನ ಮೇಲೆ ಕುಳಿತವರು ಸುತ್ತ ಯಾರಿಲ್ಲ ಎಂದು ಖಾತ್ರಿ ಮಾಡ್ಕೊಂಡು ಕೇಳಿದ್ರು ನಾರಾಯಣ. ಇಲ್ಲ, ನನ್ನ ಕೋಪ, ದ್ವೇಷ, ಸಿಟ್ಟು, ಹಠ, ಹತಾಶೆ ಎಲ್ಲ ಇರೋದು ಆ ದೇವರ ಮೇಲೆ. ನಾನು ನನ್ನ ಅಸ್ತಿತ್ವ ಕಳ್ಕೊಂಡಿದ್ದು, ಮೂಲೆ ಗುಂಪಾಕಿದ್ದು, ನಾನು ಅನುಭವಿಸಿದ ಅವಮಾನ, ಕುಹಕ, ವ್ಯಂಗ್ಯ ಎಲ್ಲದಕ್ಕೂ ಕಾರಣ ಆ ದೇವರು ಎಂದು ಅಳುತ್ತಾ ಕಟಕಟನೆ ಹಲ್ಲು ಮಸೆದರು ಪ್ರಮೀಳಾ. ಪ್ರಮೀಳಾ ಸ್ಥಿತಿ ನೋಡಿ ನಾರಾಯಣರಿಗೂ ಅಯ್ಯೋ ಅನಿಸಿತ್ತು. ನೋಡು ಪ್ರಮಿ, ನಿನಗಿಷ್ಟ ಇಲ್ಲ ಅಂದರೆ ಹೋಗೋದು ಬೇಡ, ಆಯಿತಾ? ಏನೋ ಬಾಯಿ ಮಾತಿಗೆ ಒಂದು ಮಾತು ಹೇಳಿದೆ, ಅದನ್ನೇ ಮನಸ್ಸಿಗೆ ಹಚ್ಕೋಬೇಡ. ಏಳು, ನಲ್ಲಿಲಿ ಮುಖ ತೊಳ್ಕೊ, ಇಲ್ಲೇ ದೇವರ ದರ್ಶನ ಮಾಡೋಣ ಎಂದರು ನಾರಾಯಣ ತೋಳಿಡಿದು ಎಬ್ಬಿಸುತ್ತಾ. ಇರಿ ಎಂಬಂತೆ ಕೈ ಸನ್ನೆ ಮಾಡಿ 10 ನಿಮಿಷ ಮೌನವಾಗಿ ಕುಳಿತು ಮನಸ್ಸು ತಹಬದಿಗೆ ಬಂದ ಮೇಲೆ ಎದ್ದು ನಲ್ಲಿಯಲ್ಲಿ ಮುಖ ತೊಳ್ಕೊಂಡು ದೇವಸ್ಥಾನದ ಒಳಗೆ ನಡೆದ್ರು ಪ್ರಮೀಳಾ ಮತ್ತು ನಾರಾಯಣ ಇಬ್ಬರು. ಪಾರ್ವತಿಯೂ ನೀನೆ, ದುರ್ಗೆಯೂ ನೀನೆ, ಲಕ್ಷ್ಮಿ, ಸರಸ್ವತಿ, ಕಾಳಿ ಎಲ್ಲವೂ ನೀನೆ. ಅಷ್ಟೇ ಯಾಕೆ, ಭ್ರಮರಾಂಬೆಯೂ ನೀನೆ. ನನ್ನಷ್ಟು ಆರಾಧಿಸುವವಳನ್ನು ಜೀವನದಲ್ಲೇ ಆಟ ಕಟ್ಟುವ ಅವಶ್ಯಕತೆಯಾದರೂ ಏನಿತ್ತು? ಆಟ ಶುರು ಮಾಡಿದ್ದು ನೀನು, ಮುಗಿಸುವವಳು ನಾನು. ನಾನು ಅನುಭವಿಸಿದ ನೋವು, ಕಣ್ಣೀರು, ಅವಮಾನಗಳ ಪ್ರತೀಕಾರದ ಸೇಡು ನಿನ್ನ ಮೇಲೆ. ಅದನ್ನು ತೀರಿಸ್ಕೊಂಡೇ ತೀರಿಸ್ತೀನಿ ಎಂದು ಮನಸ್ಸಿನಲ್ಲೇ ಹೇಳಿಕೊಂಡು ಕೈ ಮುಗಿದರು ಪ್ರಮೀಳಾ. ಅಮ್ಮ ತಾಯಿ ಜಗನ್ಮಾತೆ, ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಡ್ತಾರೆ, ಆದರೆ ಕೆಟ್ಟ ತಾಯಿ ಇರಲ್ಲ. ಮಕ್ಕಳು ಎದೆಗೊದ್ರು ತಾಯಿ ಎದೆ ಹಾಲೆಂಬ ಅಮೃತ ಕೊಡ್ತಾಳೆ ವಿನಃ ವಿಷ ಕೊಡಲ್ಲ. ಎಲ್ಲರೂ ನಿನ್ನ ಮಕ್ಕಳೇ. ಅವಳೇನೋ ಕೋಪದಲ್ಲಿ ತಪ್ಪು ಮಾಡ್ತಾ ಇದ್ದಾಳೆ, ಶಿಕ್ಷಿಸಬೇಡ ತಾಯಿ. ಅವಳ ಕೋಪ ನ್ಯಾಯವಾಗಿದೆ ಅಲ್ವಾ? ನಾರಾಯಣರು ಭಕ್ತಿಯಿಂದ ದೀರ್ಘದಂಡ ನಮಸ್ಕಾರ ಹಾಕಿ ಬೇಡಿಕೊಂಡ್ರು. ತೀರ್ಥ ಪ್ರಸಾದ ತೆಗೆದುಕೊಂಡು ಹೊರಬಂದು ಇಬ್ಬರು ಜೊತೆಯಲ್ಲಿ ಮಾತನಾಡುತ್ತಾ ಫುಟ್ಪಾತ್ನಲ್ಲಿ ನಡೆಯುತ್ತಾ ಕಡಲೆ ಬೀಜ ಮಾರುವವನ ಬಳಿ ಕೊಂಡು ತಿನ್ನುತ್ತಾ ರಸ್ತೆಯಲ್ಲಿ ನಡೆದರು. ಮಾರ್ಕೆಟಿಗೆ ಹೋಗಿ ತರಕಾರಿ ಕೊಂಡು ಮನೆಗೆ ಬರುವಾಗ ಸ್ವರ್ಣ ಯಾರೊಂದಿಗೋ ಫೋನ್ನಲ್ಲಿ ಹರಟೆ ಹೊಡಿತಾ ಇದ್ಲು. ಈ ಮೊಬೈಲ್ ಒಂದಿದ್ರೆ ಸಾಕು ಇವಳಿಗೆ, ಗೊಣಗುತ್ತಲೇ ಒಳ ಬಂದರು ಪ್ರಮೀಳಾ. ಫ್ರೆಂಡ್ ಅಮ್ಮ, ಪಾರ್ಥನೂ ಇಲ್ಲ ಮನೇಲಿ, ನನಗೆ ಬೋರ್ ಆಗಲ್ವಾ? ಮನೆ ಎಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಎಂದಳು ಸ್ವರ್ಣ. ಪಾರ್ಥನ ಆಬ್ಸೆನ್ಸ್ ಮಗಳಿಗೆ ಕಾಡಿಸ್ತಿದೆ ಎಂದುಕೊಂಡವರು ಟೀ ಮಾಡ್ಕೊಂಡು ಬರೋಗು ಎಂದರು. ಅಪ್ಪ, ನೀವು ಮನೆಯಲ್ಲೇ ಇದ್ದೀರಾ? ಹೊರಗಡೆ ಊಟಕ್ಕೆ ಹೋಗೋಣ ಎಂದಳು ಸ್ವರ್ಣ ಆಸೆಯಿಂದ. ಏನೂ ಬೇಡ, ಏನು ಬೇಕು ಕೇಳು, ಮನೆಯಲ್ಲೇ ಮಾಡಿಕೊಡ್ತೀನಿ ಎಂದರು ಪ್ರಮೀಳಾ. ವೃಥಾ ಖರ್ಚು ಯಾಕೆ ಅಂದ್ಕೊಂಡು. ನಾನು ಹೇಳಿದ್ದು ಹೊರಗಡೆ ಹೋಗೋಣ ಅಂತ ಪಮ್ಮಿ, ಸಿಡುಕು ಹೇಳಿದ್ಲು ಸ್ವರ್ಣ. ಒಂದು ಕೆಲಸ ಮಾಡು, ಅಡುಗೆ ಆದಮೇಲೆ ಎಲ್ಲ ಒಂದು ತಟ್ಟೆಗೆ ಬಡಿಸ್ಕೊಂಡು ಹೋಗಿ ಮನೆ ಮುಂದೆ ಕೂತ್ಕೊಂಡು ತಿನ್ನು, ಆವಾಗ ಹೊರಗಡೆನೇ ತಿನ್ನಂಗೆ ಆಗುತ್ತಲ್ವಾ ಎಂದರು ಪ್ರಮೀಳಾ. ಆಗ ರೋಡಲ್ಲಿ ಓಡಾಡೋ ಜನ ಎಲ್ಲ ನನ್ನ ಬೆಗ್ಗರ್ ಅಂದ್ಕೋತಾರಷ್ಟೇ. ಕೋಪದಿಂದ ಟೀ ಲೋಟವನ್ನು ಕುಕ್ಕಿ ಹೇಳಿದ್ಲು ಸ್ವರ್ಣ. ಇಷ್ಟು ಬೇಗ ಟೀ ಮಾಡಿದ್ಯಾ? ಅದೇನು ಪುಡಿ ಬೆಂದಿದ್ಯೋ ಇಲ್ವೋ ಎಂದರು ಪ್ರಮೀಳಾ. ನೀನು ಬಂದು ಕೇಳ್ತೀಯಾ ಅಂತ ಗೊತ್ತಿತ್ತು ನನಗೆ, ಮಾಡಿಕೊಂಡಾಗಲೇ ಹೆಚ್ಚಿಗೆ ಮಾಡಿದ್ದೆ, ಸುರ್ಕೋ ನಿನ್ನ ಗಂಟ್ಲಲ್ಲಿ ಎಂದಳು ಸ್ವರ್ಣ. ಅಮ್ಮ ತಾನು ಆಸೆ ಪಟ್ಟಿದ್ದಕ್ಕೆ ಯಾವುದಕ್ಕೂ ಒಪ್ಪೋದಿಲ್ಲ ಅಂತ ಬೇಸರದಿಂದ. 10 ನಿಮಿಷದಲ್ಲಿ ಎಲೆಕೋಸು, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಸೌತೆಕಾಯಿ ಸಣ್ಣಗೆ ಹೆಚ್ಚಿ, ಸ್ವೀಟ್ ಕಾರ್ನ್, ನೆನೆಸಿಟ್ಟ ಕಡಲೆ ಬೀಜ, ಬ್ಲ್ಯಾಕ್ ಸಾಲ್ಟ್, ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಮೇಲೆ ನಿಂಬೆ ರಸ ಹಾಕಿ ಚೆನ್ನಾಗಿ ಕಲಸಿ ಪ್ಲೇಟ್ನಲ್ಲಿ ಹಾಕ್ಕೊಂಡು ಬಂದು ಸ್ವರ್ಣಳ ಮುಂದಿಡಿದಾಗ ಅವಳ ಕೋಪ ಕರಗಿತ್ತು. ವಾವ್, ಎಷ್ಟು ಚೆನ್ನಾಗಿದೆ, ಒಂದು ಸ್ನ್ಯಾಪ್ ಮಾಡ್ತೀನಿ ಎಂದು ಮೊಬೈಲ್ ಓಪನ್ ಮಾಡಿದ್ರೆ, ನಮಗೆ ನಮ್ಮಮ್ಮ ಏನಾದರೂ ಮಾಡಿಕೊಟ್ರೆ ತಿಂದು ರುಚಿ ಹೇಳ್ತಿದ್ವು, ನಿಮ್ಮ ಹಾಗೆ ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕ್ಕೊಳ್ತಿರ್ಲಿಲ್ಲ. ಅವ್ರು ಯಾರೋ ಕಮೆಂಟ್ಸ್ ಮಾಡಿದ್ರೆ ಹೊಟ್ಟೆ ತುಂಬುತ್ತೆ ಇವಕ್ಕೆ, ಏನು ಮಕ್ಕಳೋ, ಮೊದಲು ತಿನ್ನು. ಮಗಳನ್ನು ಮೂದಲಿಸಿಯೇ ಹೋಗಿದ್ದು ಪ್ರಮೀಳಾ. ತುಂಬ ಚೆನ್ನಾಗಿದೆ ಪ್ರಮಿ, ನೀನು ತಿನ್ನು
ಎಂದು ಮಡದಿಗೆ ತಿನ್ನಿಸುತ್ತಾ ತಾವು ತಿಂದರು ನಾರಾಯಣ. ಇಂದೇಕೋ ಪ್ರಮೀಳಾ ಮನಸ್ಸಿಗೆ ಸಮಾಧಾನವಿಲ್ಲ. ಸೋತವರಂತೆ ಗಂಡನ ತೋಳಿಗೊರಗಿದ್ರು. ಅದೆಲ್ಲಿದ್ದನೋ ಗಿರೀಶ ಭಾರತನ ಹಿಂದಿನಿಂದ ಪ್ರತ್ಯಕ್ಷವಾಗಿದ್ದ. ಗಾಯಿ, ಯಾರೇ ಇವನು? ಜಾತ್ರೆ ಬೀದಿಲಿ ಹಲ್ಕಿಸ್ಕಂಡು ಮಾತಾಡ್ತಿದೀಯಾ? ಕೋಪದಿಂದ ಕೇಳಿದ್ದ. ಗಾಯನಾಳ ಧೈರ್ಯವೆಲ್ಲ ಉಡುಗಿ ಹೋಗಿತ್ತು. ಹೆದರಿಕೆಗೆ ಕೈಗಳು ಬೆವೆಯಲಾರಂಭಿಸಿದವು. ದುಪ್ಪಟ್ಟ ತುದಿಗೆ ಕೈ ಒರೆಸ್ಕೊಳ್ತಾ ನಿಂತವಳ ಕಣ್ಗಳು ಆಗಲೇ ಕೊಳಗಳಾಗಿದ್ವು. ಓ, ಇವನೇ ಅವ್ರ ಸೋದರ ಮಾವ ಗಿರೀಶ ಇರಬೇಕು. ಪಾಪ, ತುಂಬ ಹೆದರಿದ್ದಾರೆ. ಸುತ್ತಮುತ್ತ ಜನ ಬೇರೆ ಇದ್ದಾರೆ. ಮುಖ ನೋಡಿದ್ರೆ ಆಗಲೇ 2 ಬಾಟ್ಲು ಏರಿಸ್ಕೊಂಡು ಬಂದಿರೋ ಹಾಗೆ ಕಾಣ್ತಾನೆ. ನಾನೇ ಏನಾದರೂ ಮಾಡಬೇಕು ಎಂದುಕೊಂಡ ಪಾರ್ಥ, ಅಣ್ಣ, ಗಿರೀಶ ಅಂದರೆ ನೀವೇಯಾ ಅಂದ ನಗುತ್ತಾ. ಹ್ಞೂ, ನಾನೇಯಾ, ಯಾಕೆ ಅಂದ. ಗಿರೀಶನ ಧ್ವನಿ ಗಡುಸಾಗಿತ್ತು. ಅಣ್ಣ, ಈ ಕಡೆ ಬಾ, ಇಲ್ಲಿ ಇಸ್ಯಾ ಸೀಕ್ರೆಟ್ ಎಂದು ಕರೆದಾಗ, ಅದೇನು ಸೀಕ್ರೆಟ್ ಬೊಗುಳ್ಳ? ಜಾತ್ರೆ ಬೀದಿಲ್ ನನ್ನ ಗಾಯಿ ಜೊತೆ ಮಾತಾಡ್ತಾ ಅಂಥದ್ದೇನಿತ್ತು? ಈ ಸುತ್ತನಾಗೆ ನೀನು ಎಲ್ಲೂ ನೋಡಿಲ್ವಲ್ಲ ಈ ಮುಂಚೆ. ಯಾವೂರವ್ ನೀನು? ಪಟ್ಟಣದವನಾ ಎಂದ ಗಿರೀಶ. ಏನೇ ಪಾತ್ರಗಿತ್ತಿ, ಪಟ್ಟಣದಿಂದ ನೀನೇ ಏನಾದರೂ ಕರೆಸ್ಕೊಂಡಿದ್ದೀಯಾ ಹೆಂಗೆ ಎಂದ ಧ್ವನಿ ಏರಿಸಿ. ಅಯ್ಯೋ ಇಲ್ಲ ಕಣ್ಣಣ್ಣು, ಅದು ಪೊಲೀಸ್ನವರು ಇದ್ರಲ್ಲ, ಅದಕ್ಕೆ ಗುಟ್ಟಾಗಿ ಈ ವಿಚಾರಕ್ಕೆ ಇಸ್ಪೀಟ್ ಆಡೋಕ್ಕೆ. ಯಾರೋ ನಿಮ್ಮ ಹೆಸರು ಹೇಳಿ ಅಲ್ಲಿರೋ ಹುಡುಗಿ ಕೇಳಿ ಅವ್ರ ಸೋದರ ಮಾವನೆಯಾ ಅಂದರು. ಅದಕ್ಕೆ ನಿಮ್ಮ ಫೋನ್ ನಂಬರ್ ಕೇಳ್ತಿದ್ದೆ. ಬಾಯಿಗೆ ಬಂದ ಕಥೆಯೊಂದನ್ನು ಹೇಳಿದ್ದ ಪಾರ್ಥ. ಸುತ್ತ ಪೊಲೀಸ್ ಇದ್ದಾರಲ್ಲ, ಜೋರಾಗಿ ಕೇಳೋದಾ? ಹೇಳಿ, ಕೇಳ್ತೀವಿ. ತೇಜ ಧನಿಗೂಡಿಸಿದ್ದ. ಗಲಾಟೆಗಳು ಆಗದಿರಲೆಂದು ರಕ್ಷಣೆಗೆ ಬಂದಿದ್ದ ಪೊಲೀಸರು ಅಲ್ಲಲ್ಲಿ ಗಸ್ತು ತಿರುಗ್ತಿದ್ರು. ಲಾಠಿ ರುಚಿಯ ಅನುಭವವಿದ್ದ ಗಿರೀಶ, ಹೌದಾ, ಮೊದಲೇ ಹೇಳೋದಲ್ವಾ, ನಡೀರಿ ಹೋಗೋಣ ಎಂದು ಸ್ವರ್ಣಳ ಕಡೆ ತಿರುಗಿ, ಜಾತ್ರೆ ಬೀದಿಲಿ ಚಂಗಿ ಬಿಂಗಿ ಆಡೋದು ಬಿಟ್ಟು ಮನೆಗೋಗು ಎಂದವನು ಪಾರ್ಥನ ಹೆಗಲ ಮೇಲೆ ಕೈ ಹಾಕಿ ಕರ್ಕೊಂಡು ಹೊರಟ. ಬಿಡದೆ. ಅವ್ರು ಬೇಡ ಅಂದರು. ನಾನೇ ಹೋಟ್ಲಿಗೆ ಕರ್ಕೊಂಡು ಹೋದೆ. ಇವನು ಬೇರೆ ಈಗ ತೋಟದ ಮನೆ ಕರ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ಬರೀ ಇವ್ರ ಥರದ್ದವರೇ ಇರೋದು. ಇವ್ರ ಹತ್ರ ಇರೋ ದುಡ್ಡನ್ನೆಲ್ಲ ಕಿತ್ಕೊಂಡ್ರೆ, ಕಳ್ಳಬಟ್ಟಿ ಏನಾದರೂ ಕುಡಿಸಿದ್ರೆ? ತಲೆ ಮೇಲೆ ಕೈ ಹೊತ್ತುಕೊಂಡಳು ಗಾಯನಾಳನ್ನು ಪಾರ್ ಮಾಡಲು ಪಾರ್ಥ ಸುಳ್ಳೇನೋ ಹೇಳಿ ಗಿರೀಶನನ್ನು ಅಲ್ಲಿಂದ ಕರ್ಕೊಂಡು ಹೊರಟಿದ್ದ. ಆದರೆ ಅವನಿಗೆ ಇಸ್ಪೀಟಿನ ಗಂಧ ಗಾಳಿಯೂ ಗೊತ್ತಿಲ್ಲ. ಇದುವರೆಗೂ ಎಲೆಗಳನ್ನು ಕೈಲಿ ಹಿಡಿದವನೂ ಅಲ್ಲ ಅವನು. ತೇಜನ್ ಕಡೆ ಏನಾದರೂ ಐಡಿಯಾ ಮಾಡು ಅನ್ನೋ ಹಾಗೆ ಸನ್ನೆ ಮಾಡಿ ಕೇಳಿದಾಗ, ಪಾರ್ಥ, ಅಮ್ಮ ಕಾಲ್ ಮಾಡಿ ತರ್ಕೊಳೋ, ನೋಡಿಲಿ, ಇವ್ರ ನಂಬರ್ ಇಸ್ಕೋ, ಆಮೇಲೆ ಬರೋಣ ಅಂದ. ಅಮ್ಮನಾ? ಯಾವೂರು ನಿಮ್ಮದು ಎಂದ ಗಿರೀಶ. ನಮ್ಮದು ಬೆಂಗಳೂರು ಎಂದ ತೇಜ ಬ್ರಹ್ಮಗಿರಿಯ ತನ್ನ ಸೋದರ ಮಾವನ ಹೆಸರು ಹೇಳಿದ. ಓ, ಅವ್ರ ಮನೆಯರಾ? ಆಮೇಲೆ ಬರ್ತೀರಾ ಅಂದ ಗಿರೀಶ. ಹಾಂ, ಖಂಡಿತ ಬರ್ತೀವಿ ಅಂದ ಪಾರ್ಥ ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಎನ್ನೋ ಹಾಗೆ. ಕೈ ಬಿಟ್ಟ ಗಿರೀಶ. ಅದು ಖರ್ಚಿಗೇನಾರ ಕೊಡಿ ಎಂದು ಕಿವಿ ಕೆರೆತ್ಕೊಂಡು ಕೇಳಿದಾಗ 100ರ ನೋಟೊಂದನ್ನು ಗಿರೀಶನ ಜೇಬಿಗಿರಿಸಿ ಹೊರಟವರಿಗೆ, ಆಮೇಲೆ ನಂಗೆ ಫೋನ್ ಮಾಡಿ ನಮ್ಮ ತೋಟದ ಮನೆಗೆ ಬರೀ, ಬೇರೆ ಎಲ್ಲೂ ಹೋಗಬೇಡಿ ಎಂದ ಗಿರೀಶ. ಆಗಲೆಂಬಂತೆ ಅವನಿಂದ ಸರಿದು ದೂರ ಬಂದರು ಪಾರ್ಥ ಮತ್ತು ತೇಜ. ಉಫ್, ಹೇಗೋ ತಪ್ಪಿಸ್ಕೊಂಡ್ವಿ ಸದ್ಯ ಎಂದು ನಿಟ್ಟಿಸಿರು ಹೊರ ಹಾಕಿದ ತೇಜ. ಮನೆಗೋದ್ಮೇಲೆ ಗಾಯನ ಪರಿಸ್ಥಿತಿ ಎಂದು ಚಿಂತಿತನಾದ ಪಾರ್ಥ ಕಾಲ್ ಮಾಡಿದ್ದ. ಒಮ್ಮೆ ರಿಸೀವ್ ಮಾಡುತ್ತಲೇ, ಪಾರ್ಥ ಅವರೇ, ಎಲ್ಲಿದ್ದೀರಾ? ಏನು ಮಾಡ್ದ ಮಾವ ಕೇಳಿದವಳ ಧ್ವನಿಯಲ್ಲಿ ಗಾಬರಿ ಇತ್ತು. ಕೂಲ್, ನಮಗೇನೂ ಆಗಿಲ್ಲ. ಹುಡುಗರು ನಾವು ಸಿಚುಯೇಷನ್ನ ಹೇಗಾದರೂ ಮ್ಯಾನೇಜ್ ಮಾಡ್ತೀವಿ. ನೀವು ಮನೆಗೆ ಹೋದ್ರಾ? ಅವನ ಮನೆಗೆ ಬಂದ ಮೇಲೆ ನಿಮಗೇನು ಅನ್ನಲ್ಲ, ಆರಾಮಾಗಿರಿ ಅಂದ ಪಾರ್ಥ. ಯಾರಾದರೂ ಹೊಸಬ್ರು ಸಿಕ್ಕಿದ್ರೆ ಅವ್ರ ಜೇಬ್ ಖಾಲಿ ಮಾಡ್ತಾನೆ ಅಂಥವನವನು ಎಂದಳು ಗಾಯನ. ಹಾಗೇನೂ ಆಗಿಲ್ಲ, ಮನೆಗೆ ಹೋಗಿ ನೀವು ಅಂದ ಪಾರ್ಥ. ಇನ್ನೂ ಸ್ವಲ್ಪ ಹೊತ್ತು ದೇವಸ್ಥಾನದಲ್ಲೇ ಇದ್ದು ಹೋಗ್ತೀನಿ. ಅಮ್ಮನವರ ಮೆರವಣಿಗೆ ಇನ್ನೂ ದೇವಸ್ಥಾನದವರೆಗೂ ಬಂದಿಲ್ಲ ಎಂದಳು ಗಾಯನ. ಹಾಗೆ ಮಾಡಿ, ನಾವು ನಿಯರ್ ಇರ್ತೀವಿ ಎಂದು ಫೋನ್ ಇಟ್ಟ ಪಾರ್ಥ. ಅಜ್ಜಿ ಬೆಳಗ್ಗೆಯಿಂದ ಕಾಣದೇ ಇದ್ದದ್ದನ್ನು ನೋಡಿ, ಎಲ್ಲೋಯ್ತು ಪಾರ್ಥ, ಅಜ್ಜಿ ಎಲ್ಲೂ ಕಾಣಿಸ್ತಾನೇ ಇಲ್ಲ ಅಂತ ಅಂದ. ಜಾತ್ರೆ ಅಲ್ವಾ ಮಗ, ಇಷ್ಟೊಂದು ಜನಗಳ ಮಧ್ಯೆ ಎಲ್ಲಿ ಕಾಣುತ್ತೆ? ಮನೆಗೆ ಹೋಗೋ ಟೈಮ್ ಆಗಿದೆ, ಟೈಮಿಗೆ ಖಂಡಿತ ಬರುತ್ತೆ, ನೋಡ್ತಿರು. ಕಾರ್ ಗುರುತಿಟ್ಕೊಂಡಿದ್ಯಲ್ಲ ಅಂದ ತೇಜ. ಹೆಂಗೋ ಪ್ಯಾಟೆ ಮಂಗಳು ಸಿಕ್ಕಿದ್ದು ಜೇಬ್ನೆಲ್ಲ ದೇಪಣ ಅನ್ಕೊಂಡ್ರೆ ತಪ್ಪಿಸ್ಕೊಂಡ್ಬಿಟ್ರು ತನ್ನ ಭಂಟರಾದ ಸಿದ್ಧ ಮತ್ತು ನಿಂಗನ ಬಳಿ ಹೇಳ್ತಾ ಇದ್ದ ಗಿರೀಶ. ಯಾರಣ್ಣ ಅವರು? ನಮ್ತಾ ಕರ್ಕೊಂಡು ಬರೋದಲ್ವಾ? ನಮ್ಮನ್ನು ಬಿಟ್ಟು ಹೋಗ್ದಂಗೆ ನೋಡ್ಕೊಂತಿದ್ದೋ ನಿಂಗ ಮತ್ತು ಸಿದ್ಧ ತೊದಲುತ್ತಾ ಹೇಳಿದರು. ನನ್ನ ನಂಬರ್ ಇಸ್ಕೊಂಡವ್ರೆ ಕಂಡ್ರಲ್ಲ, ಬತ್ತಾರೆ ಗಿರೀಶ ನಂಬಿಕೆಯಿಂದ ಹೇಳಿದ್ದ.
ಇಸ್ಪೀಟಿನ ಮರೆಯಲ್ಲಿ ಗಾಯನಾಳ ಜೊತೆ ಮಾತನಾಡಿದ್ದನ್ನು ದೊಡ್ಡದು ಮಾಡಲು ಹೋಗಲಿಲ್ಲ. ಅಮ್ಮನವರ ಮೆರವಣಿಗೆ ಈಗ ಊರ ಹೊರಗಿದ್ದ ದೇವಸ್ಥಾನದ ಕಡೆ ಬಂದಿತ್ತು. ದೇವಸ್ಥಾನದ ಪ್ರಾಂಗಣದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಆಗ ಪಾರ್ಥ ದೇವರನ್ನ ತುಸು ಹತ್ತಿರದಿಂದ ನೋಡಿದ. ಎಲ್ಲ ದೇವರುಗಳಿಗಿಂತ ಏನೋ ಕಡಿಮೆ ಇದೆ. ಗಿರೀಶ ಇಲ್ಲದ್ದನ್ನ ಖಾತ್ರಿ ಮಾಡಿಕೊಂಡು ಬಳಿ ಬಂದು ಗಾಯನಾಳನ್ನ ಕೇಳಿದ. ನಾನು ಅಮ್ಮನವರನ್ನ ಇದೇ ರೀತಿ ನೋಡಿರೋದು, ನನಗೇನೂ ವ್ಯತ್ಯಾಸ ಅನ್ನಿಸ್ತಿಲ್ಲ ಎಂದಳು ಗಾಯನ. ರೀ, ಅಲ್ಲೋಡ್ರಿ, ದೇವರಿಗೆ ತುಂಬ ಕಡಿಮೆ ಒಡವೆ ಹಾಕಿದ್ದಾರೆ ಅನ್ಸಲ್ವಾ, ಅಥವಾ ಇರೋದೇ ಇಷ್ಟ ಎಂದ ಪಾರ್ಥ. ಬಿಡ್ತು ಅನ್ನಿ, ಅಮ್ಮನವರು ಮಹಾಲಕ್ಷ್ಮಿ, ಅವ್ರ ಹತ್ರ ಒಡವೆ ಇರಲ್ವಾ, ಹೀಗೆಲ್ಲ ಮಾತಾಡಬೇಡಿ ಎಂದು ಪ್ರಮಾದವಾಯಿತು ಎಂಬಂತೆ ಕೆನ್ನೆ ತಟ್ಕೊಂಡು ಹೇಳಿದ್ಲು ಗಾಯನ. ಮಾತಾಡಿದ್ದು ನಾನು, ಬಿಡ್ರಿ, ನಿಮಗೇನಾಗಲ್ಲ ಅಂದ ಪಾರ್ಥ. ನಿಮಗೂ ಏನೂ ಆಗಬಾರ್ದು ಎಂದವಳ ಮಾತು ವಾದ್ಯಗಳು ಜೋರಾಗಿದ್ದರಿಂದ ಪಾರ್ಥನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಅಂದಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿದಿದ್ರಿಂದ ಗಾಯನ ಮನೆ ಕಡೆ ಹೊರಟ್ರೆ ಡ್ರಾಪ್ ಮಾಡ್ಲಾ ಅಂದ ಪಾರ್ಥ. ಬೇಡ, ನಾನು ಹೋಗ್ತೀನಿ. ಡೇ ಟೈಮಲ್ಲಿ ಯಾರಾದರೂ ನೋಡಿ ಮಾವಂಗೆ ಹೇಳಿದ್ರೆ ಕಷ್ಟ. ಇವತ್ತವನು ಮನೆಗೆ ಬಂದು ಏನು ಮಾತಾಡ್ತಾನೆ ಗೊತ್ತಿಲ್ಲ, ನೋಡೋಣ ಅಂದ ಗಾಯನ ಅಲ್ಲಿಂದ ಹೊರಟಿದ್ಲು. ಗಾಯನ ಹೋದ 10 ನಿಮಿಷಗಳ ಬಳಿಕ ಅದುವರೆಗೂ ಜಾತ್ರೆ ಬೀದಿಯಲ್ಲಾಗಲಿ ದೇವಸ್ಥಾನದಾಗಲಾಗಲಿ ಕಣ್ಣಿಗೆ ಬೀಳದ ಪಾರವ ಅಜ್ಜಿ ಪ್ರತ್ಯಕ್ಷವಾಗಿತ್ತು. ಮುಖದಲ್ಲೇನೋ ಹೊಸ ಕಳೆ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಉಟ್ಟ ಸೀರೆ ಬದಲಾಯಿಸಿ ಬೇರೆ ಸೀರೆ ಉಟ್ಟಿತ್ತು. ಕೈಯಲ್ಲಿ ಅದೇ ಹಸಿರು ಕೆಂಪು ಗಾಜಿನ ಬಳೆಗಳು, ಹಣೆಯಲ್ಲಿ ಕುಂಕುಮ, ಕೆನ್ನೆಯಲ್ಲಿ ಅರಿಶಿನ, ಸುಕ್ಕುಗಟ್ಟಿದ ಮುಖದಲ್ಲೂ ಶೋಭೆ ಕೊಟ್ಟಿತ್ತು. ಎಲ್ಲೋಗಿದ್ದೆ ಅಜ್ಜಿ, ಕಾಣಿಸ್ಲೇ ಇಲ್ಲ ಅಂದ ಪಾರ್ಥ. ಈ ಪಾಟಿ ಜನಗಳ ಮಧ್ಯೆ ಎಲ್ಲಿ ಕಾಣ್ತೀನಿ, ನಡೀರಿ ಮನೆಗೋಗೋಣ ಅಂದಿತ್ತು ಅಜ್ಜಿ. ಊಟ ಮಾಡಿದ್ರಾ ಅಂದ ತೇಜ. ದೇವಸ್ಥಾನದಲ್ಲೇ ಪಾಲ್ಕ ಪಲ್ಲಾರ ಕೊಟ್ರಲ್ಲ, ತಿಂದೆ. ನೀವು ಎಂದು ಕೇಳಿತು ಪಾರವ್ವ. ನಾವು ಊಟ ಮಾಡಿದ್ವಿ, ನಡೀರಿ ಹೋಗೋಣ ಅಂದ ಪಾರ್ಥ. ಮೂವರು ಕಾರ್ ಹತ್ತಿ ಪಾರವ್ವನ ಗುಡಿಸಲಿಗೆ ಬಂದರು. ತೆಂಗಿನ ಗರಿಗಳಿಂದ ಎಣೆದ ಹಾಸಿಗೆ ತಲೆದಿಂಬು ಕೊಟ್ಟಾಗ ಪಾರ್ಥ ತೇಜ ಕಾಲು ನೀಡಿದರು. ಮಲ್ಕೊಂಡಿರಿ, ಈಗ ಬರ್ತೀನಿ ಎಂದು ಬಾಗಿಲೆಳೆದುಕೊಂಡು ಪಾರವ್ವ ಹೊರ ನಡೆಯಿತು. ಪಾರ್ಥ, ಅಪ್ಪ ಅಮ್ಮನ ಹುಡುಕಕ್ಕೆ ಏನಾದರೂ ಐಡಿಯಾ? ತೇಜ ಮಾತು ಶುರು ಮಾಡಿದ್ದ. ಇಲ್ಲ ಕಣೋ, ಆದರೆ ನನಗೀಗ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಆ ದೇವರ ವಿಗ್ರಹ ಯಾಕೆ ಡಲ್ಲ ಕಾಣಿಸ್ತಿದೆ ಅನ್ನೋದೇ ಪ್ರಶ್ನೆ. ಇದ್ರ ಬಗ್ಗೆ ಯಾರ ಹತ್ರ ಆದರೂ ತಿಳ್ಕೋಬೇಕು ಎಂದ ತೇಜ. ಮೊದಲಿಗೆ ನಿನಗೆ ದೇವರು ಅಂದರೆ ಅಷ್ಟಕ್ಕಷ್ಟೇ, ಆದರೆ ನಿನಗ್ಯಾಕೆ ಹೀಗೆ ಅನ್ನಿಸ್ತಿದೆ ಎದ್ದು ಕೂರುತ್ತಾ ಕೇಳಿದ್ದ ತೇಜ. ಗೊತ್ತಿಲ್ಲ ಕಣೋ, ಅನಿಸಿರೋದಂತೂ ನಿಜ. ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂದ್ಕೊಂಡಾಗಲೂ ವಿಷಯ ಇಷ್ಟೊಂದು ತಲೆ ಕೊರಿಲಿಲ್ಲ. ಈ ವಿಷಯ ಬಿಡದೆ ನನ್ನ ಕಾಡ್ತಿದೆ ಎಂದ ಪಾರ್ಥ. ಸೂರ್ಯನ ಬೆಳಕು ಬಿದ್ದ ಪ್ರಭಾವ ಅಮ್ಮನವರ ಮೇಲೆ ಭಕ್ತಿ ಬಂದಿದೆ ಅಂದ ತೇಜ ಗೆಳೆಯನನ್ನು ಛೇಡಿಸುತ್ತಾ. ಒಂದು ಕೆಲಸ ಮಗ, ನಿಮ್ಮ ಅಮ್ಮನ ಕೇಳಿದ್ರೆ ಗೊತ್ತಾಗತ್ತಲ್ವಾ, ಗಾಯನಂಗೂ ಹೇಳ್ತೀನಿ, ಅವ್ರ ಮನೆಯಲ್ಲಿ ಅವ್ರ ಅಜ್ಜಿನ ಕೇಳೋಕೆ ಅಂದ ಪಾರ್ಥ. ಅವರು ಇವರು ಯಾಕೆ, ಈ ಪಾರವ್ವ ಎಲ್ರಿಗಿಂತ ವಯಸ್ಸಿನಲ್ಲಿ ಹಿರಿಯವರು ಅಂತ ಕಾಣುತ್ತೆ, ಅವರನ್ನೇ ಯಾಕೆ ಕೇಳಬಾರ್ದು ಅಂದ ತೇಜ. ಒಳ್ಳೆ ಐಡಿಯಾ ಮಗ, ನೋಡಿದ್ರೆ ಕಮ್ಮಿ ಅಂದರೂ 90 ವರ್ಷ ಆಗಿರೋ ಆಗ ಕಾಣತ್ತೆ, ಹತ್ರತ್ರ 1 ಶತಮಾನ ಜೀವನ ನೋಡಿದೆ ಅಂದ ಪಾರ್ಥ. ಮಾತು ಮುಂದುವರಿಸಿ, ಅಮ್ಮನವರಲ್ಲಿ ಏನೋ ಕೊರತೆ ಇದೆ ಅಂತ ನನಗನ್ಸಿದ್ದು ಸುಳ್ಳಲ್ಲ ಅಂದ. ಏನೋಪ್ಪ, ಮೋಸ್ಟ್ಲಿ ಮಗ ತುಂಬ ವರ್ಷಗಳಿಗೊಮ್ಮೆ ಮಾಡೋ ಜಾತ್ರೆ ಅಲ್ವಾ, ಜನ ಸೇರ್ತಾರೆ, ಕಳ್ಳರ ಕಾಟಕ್ಕೆ ಏನಾದರೂ ಕಡಿಮೆ ಒಡವೆ ಹಾಕಿರಬಹುದು. ಹೂವಿನ ಅಲಂಕಾರ ಜೋರಿತ್ತಲ್ವಾ, ಅದಕ್ಕೇನಾದರೂ ಕಡಿಮೆ ಒಡವೆ ಹಾಕಿರಬಹುದು. ತೇಜ ತನ್ನ ಊಹೆ ಹೇಳಿದ್ದ. ನೋ ಮಗ, ಇದ್ಯಾವುದು ಕಾರಣ ಅಲ್ಲ, ಬೇರೆ ಏನೋ ಇದೆ ಅಂದ ಪಾರ್ಥ. ಅಜ್ಜಿ ಬರೋವರೆಗೂ ಆದರೂ ಸಮಾಧಾನವಾಗಿರೋ ಮಗ ಅಂದ ತೇಜ. ಇತ್ತ ಮನೆ ತಲುಪಿದ ಗಾಯನ ಅನ್ಯಮನಸ್ಕಳಾಗಿಯೇ ಇದ್ಲು. ಏನಾಯ್ತೆ ಗಾಯಿ, ಒಂಥರ ಇದ್ದೀಯಾ? ಇಷ್ಟು ವರ್ಷಗಳ ನಂತರ ಅಮ್ಮನವರನ್ನು ನೋಡಿದ ಸಂತೋಷ ಮುಖದ ಮೇಲೆ ಕಾಣಿಸ್ತಾನೇ ಇಲ್ಲ ಅಂದರು ಸರ್ವಮ್ಮ. ಅಪ್ಪ ಅಮ್ಮ ಇಲ್ಲಿ ಕಾಣಿಸ್ತಿಲ್ವಲ್ಲ ಎಂದಳು ಗಾಯನ ನೀರು ಕುಡಿತಾ. ಯಾಕೆ ದೇವಸ್ಥಾನದ ಹತ್ರ ಸಿಗ್ಲಿಲ್ವಾ ಅಂದರು ಸರ್ವಮ್ಮ. ಇಲ್ಲ ಅಜ್ಜಿ, ನಾನು ಹೂವಿನ ಹಾರ ಮಾಡ್ತಿದ್ದೆ ಎಂದಳು ಗಾಯನ. ಏನಾಯ್ತು ಮೊಮ್ಮಗಳೇ? ಸರ್ವಮ್ಮ ಮೊಮ್ಮಗಳನ್ನು ಪ್ರೀತಿಯಿಂದ ಕೇಳಿತ್ತು. ಅಷ್ಟರಲ್ಲಿ ಸುಲೋಚನಾ ದಾಮೋದರ ಇಬ್ಬರು ಗಾಯಿ ಎನ್ನುತ್ತಾ ಮನೆಯೊಳಗೆ ಬಂದರು. ನಿಧಾನವಾಗಿ ಬಂದ್ರೋ ಎಂದರು ಸರ್ವಮ್ಮ. ಅಮ್ಮ, ವಿಷಯ ಕೇಳಿದ್ರೆ ನಿನ್ನ ಮಂಡಿ ನೋವೆಲ್ಲ ಮಂಗಮಾಯ ಆಗಿ ಕುಣಿದು ಕುಪ್ಪಳಿಸ್ತೀಯ ಅಂದರು ದಾಮೋದರ. ಇವಳು ನೋಡಿದ್ರೆ ಮಂಕಾಗಿದ್ದಾಳೆ, ನೀವು ಹೀಗೆ ಹೇಳ್ತಿದ್ದೀರಾ, ಅಂಥದ್ದೇನಾಯಿತು ಹೇಳಬಾರ್ದಾ ತುಸು ಕೋಪದಿಂದ ಹೇಳಿತ್ತು ಸರ್ವಮ್ಮ. ಅತ್ತೆ,
ಅಮ್ಮನವರನ್ನ ಸ್ಪರ್ಶ ಮಾಡಿದ ಸೂರ್ಯನ ಕಿರಣ ನಮ್ಮ ಗಾಯಿ ಮೇಲೆ ಬಿದ್ದಿದೆ. ಜಾತ್ರೆ ಬೀದಿಲೆಲ್ಲ ಅದೇ ಮಾತು, ಗಾಯಿಗೆ ರಾಜಯೋಗ ಬರುತ್ತೆ ಅಲ್ವಾ ಅಂದರು ಸುಲೋಚನಾ. ಏನು, ನಮ್ಮ ಗಾಯಿ ಮೇಲೆ ಬಿತ್ತಾ? ಅಯ್ಯೋ ತಾಯಿ ಭ್ರಮರಾಂಬೆ, ಯಾಕವ್ವ ಹೀಗೆ ಮಾಡ್ದೆ ಎಂದು ಬಡಬಡಿಸಿದರು ಸರ್ವಮ್ಮ. ಇದೇನಮ್ಮ, ಒಳ್ಳೇದಾಗೋ ಕಾಲದಲ್ಲಿ ಹೀಗೆ ಮಾತಾಡ್ತಿದೀಯಾ ಅಂದರು ದಾಮೋದರ. ಲೋ ದಾಮೋದರ, ರಾಜಯೋಗ ಸುಮ್ಮನೆ ಅವಳನ್ನು ಹುಡ್ಕೊಂಡು ಬರಲ್ಲ ಕಣೋ. ಇದಕ್ಕೂ ಮುಂಚೆ ಅಮ್ಮನವರ ಬೆಳಕು ಬಿದ್ದವರು ರಾಜಯೋಗ ಬರೋಕ್ಕೂ ಮುಂಚೆ ಬರೋ ಕಷ್ಟಗಳನ್ನು ಎದುರಿಸೋಕ್ಕಾಗದೆ ಪ್ರಾಣ ಕಳ್ಕೊಂಡಿದ್ದಾರೆ. ರಾಜಯೋಗ ಬರೋದು ಯಾವಾಗ? ಎಲ್ಲ ಸರಿಯಾಗಿದ್ದಾಗ, ಈಗಲ್ಲ ಕಣೋ. ಅಯ್ಯೋ ತಾಯಿ, ನನ್ನ ಮೊಮ್ಮಗಳು ಇನ್ನೂ ಏನೇನು ಕಷ್ಟ ಅನುಭವಿಸ್ಬೇಕೋ ಎಂದು ಗೋಳಾಡಲಾರಂಭಿಸಿದ್ರು ಸರ್ವಮ್ಮ. ಹೌದಾ, ಈಗಲೇ ಸಾಕಷ್ಟು ಅನುಭವಿಸ್ತಾ ಇದ್ದೀವಿ, ಇನ್ನೂ ಏನೇನು ಅನುಭವಿಸ್ಬೇಕೋ. ತಲೆ ಮೇಲೆ ಕೈ ಹೊತ್ತು ಕುಳಿತರು ಸುಲೋಚನಾ. ನೀನು ಯಾಕೆ ದೊಡ್ಡೋರಿಗಿಂತ ಮುಂದಕ್ಕೆ ಹೋಗಿ ನಿಂತಿದ್ದೆ? ದೂರದಿಂದ ನೋಡಿದ್ರೆ ಆಗ್ತಿರ್ಲಿಲ್ವಾ? ದಾಮೋದರ ಮಗಳ ಮೇಲೆ ಕಿಡಿಕಾರಿದ್ರು. ನಾನೇನು ಹತ್ರ ಹೋಗಿರಲಿಲ್ಲ, ದೂರನೇ ನಿಂತಿದ್ದೆ ಎಂದಳು ಗಾಯನ ಕಣ್ತುಂಬಿಕೊಂಡು. ಇನ್ನೂ ಏನೇನು ಅನುಭವಿಸೋದಿದ್ಯೋ ಎಂದು ಹೆಗಲ ಮೇಲಿದ್ದ ಟವಲ್ ಕೊಡವಿ ಮನೆಯಿಂದ ಹೊರಬಿದ್ದರು ದಾಮೋದರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.